ಇದು 2020 ಮಾಡಲ್ 20,000 ಓಡಿದೆ. ಎಲ್ಲೋದ್ರೂ 480 5 ಲಕ್ಷನೇ ಹೇಳ್ತಾರೆ. ನಾನು 3,95,000 ಗಾಡಿ ಕೊಡ್ತೀನಿ ಸರ್. ಇದು Hyundai Santa Fe 2014 ಮಾಡಲ್. ಇದು ನಿಮಗೆ 9 lakhs ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್. ಇಡೀ ಮಾರ್ಕೆಟ್ ಅಲ್ಲಿ ನಿಮಗೆ 2,000 ಓಡಿರೋ ಗಾಡಿ ಎಲ್ಲೂ ಸಿಗಲ್ಲ. 50,000ದಿಂದ 50 ಲಕ್ಷ ತನಕ ವೆಹಿಕಲ್ ಸಿಗುತ್ತೆ. ಫೋರ್ಡ್ ಫಿಯೆಸ್ಟಾ ಅಂತ ಹೇಳ್ಬಿಟ್ಟು 2010 ಮಾಡಲ್ ವೆಹಿಕಲ್. ಇದು 2,30,000 ಕೋಟ್ ಮಾಡ್ತಾ ಇದೀವಿ, 2 ಲಕ್ಷಕ್ಕೆಲ್ಲ ಗಾಡಿ ಮಾಡಿ. 96,000 ಡ್ರಿವನ್ ಆಗಿದೆ. 4,95,000 ಕೋಟ್ ಮಾಡ್ತಾ ಇದೀವಿ, ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ ಸರ್, ಆ ಪ್ರೈಸಿಂಗ್ ಅಲ್ಲಿ ನಾನು ಕೊಡ್ತೀನಿ. 5 ಲಕ್ಷ ಒಳಗಡೆ ಕೊಡ್ತೀನಿ ಸರ್. ನಿಮಗೆ ನಮ್ಮ ಹತ್ರ ಸ್ವಿಫ್ಟ್ಗಳು ತುಂಬಾ ವೆರೈಟಿ ಇದೆ ಸರ್. ಈಗ ವಿಡಿಯೋನಲ್ಲಿ ತೋರ್ಸಕ್ಕಾಗಿರೋ ತುಂಬಾ ಗಾಡಿಗಳಿದೆ. ಒಂದು 11 ಗಾಡಿಗಳು ಸ್ವಿಫ್ಟೇ ಇದೆ ನಮ್ಮ ಹತ್ರ. ಎಲ್ಲ ಗಾಡಿನೂ ಒಂದೇ ದಿನದಲ್ಲಿ ಡೆಲಿವರಿ ಮಾಡ್ತೀವಿ. ಏನೇ ಪೇಂಟಿಂಗ್ ಇರ್ಬೋದು, ಸ್ಕ್ರಾಚಸ್ ಇರ್ಬೋದು, ಸರ್ವಿಸ್ ಎಲ್ಲ ಒಂದೇ ದಿನ. ಬೆಳಗ್ಗೆ ಗಾಡಿ ತಗೊಂಡು ಈವ್ನಿಂಗ್ ಒಳಗಡೆ ಡೆಲಿವರಿ ಮಾಡ್ಕೊಡ್ತೀವಿ ಸರ್. ಈ ಗಾಡಿ 7,30,000 ಗಾಡಿ ಕೊಡ್ತೀವಿ. 14 ಶವರ್ಲೆಟ್ ಬೀಟ್. ಇದು ಎಲ್ಲೋದ್ರೂ ನಿಮಗೆ 292 2 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಬ್ರಿಯೋ ಚೆಕ್ ಮಾಡ್ಕೊಳ್ಳಿ, ಎಲ್ಲ 390 4 ಲಕ್ಷ ಹೇಳ್ತಾರೆ. ಏನೂ ಇಲ್ಲ, 2,70,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬನ್ನಿ, ಇನ್ನೂ 10,000 ಕಮ್ಮಿ ಕೊಟ್ಟು ತಗೊಂಡೋಗಿ ಸರ್. 2,10,000 ಮ್ಯಾನ್ಯುಯಲ್, 2,16,000 ಆಟೋಮೆಟಿಕ್. ಕೊಡ್ತಾ ಇರೋ ಪ್ರೈಸಿಂಗ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್. ಡೀಸೆಲ್ ಇಂಜಿನ್ 85,000 ಸಿಗುತ್ತೆ ಅನ್ನೋದು 10 ಮಾಡಲ್ ಎಲ್ಲೂ ಸಿಗಲ್ಲ, ನಾವು ಕೊಡ್ತೀವಿ. ಕೊಡ್ಬೇಕಾದ್ರೆ ಡೆಲಿವರಿ ಮಾಡೋ ಟೈಮಲ್ಲಿ ಸ್ಕ್ರಾಚಸ್ ಇದ್ರೆ ಪೇಂಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್, ಜನರಲ್ ಇಂಜಿನ್ ಆಯಿಲ್ ಸರ್ವಿಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಶೋರೂಮ್ ಅಲ್ಲಿ ಏನು ಗಾಡಿ ಇರೋದು ಅದೇ ಕಂಡೀಷನ್ ಗಾಡಿ ತಗೊಂಡೋಗಿ ಡ್ರೈವ್ ಮಾಡೋದು ಅಷ್ಟೇ ಸರ್, ಅಷ್ಟೇ. ನಿಮಗೆ ಈ ಪ್ರೈಸಿಂಗ್ ಅಲ್ಲಿ, ಈ ಕಂಡೀಷನ್ ಅಲ್ಲಿ ವೆಹಿಕಲ್ ಈ ಸರೌಂಡಿಂಗ್ ಅಲ್ಲಿ ಎಲ್ಲೂ ಸಿಗಲ್ಲ. ಬಂದು ಗಾಡಿ ನೋಡಿ ಪ್ರೆಸ್ಪೆಸಲ್ ಮಾಡ್ಕೊಡ್ತೀವಿ. ಸೊ 3,000 ಕಿಲೋಮೀಟರ್ಸ್ ಆರ್ 3 months ಅಂತ ಕೊಡ್ತೀವಿ. ಅದ್ರಲ್ಲಿ ಇಂಜಿನ್ ಗೇರ್ ಬಾಕ್ಸ್ಗೆ ಏನೇ ಸಂಬಂಧಿತ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಬೈಬ್ಯಾಕ್ ಮಾಡೋ ಅವಶ್ಯಕತೆ ಮಾಡ್ತೀವಿ. ನಮ್ಮ ಶೋರೂಮ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಬೇರೆ ಶೋರೂಮ್ ಅಲ್ಲಿ ಹೋದ್ರೆ ಬಿಸ್ನೆಸ್ ಆನ್ ಕಮಿಷನ್ ಬೇಸಿಸ್ ಅಂತ ಹೇಳ್ಬಿಟ್ಟೆ ನಿಮಗೆ 2% ಕಮಿಷನ್ ಚಾರ್ಜಸ್ ಮಾಡ್ತಾರೆ. ಆಮೇಲೆ RTO ಒಂದು 7,000 ಚಾರ್ಜಸ್ ಅಂತ ಬರುತ್ತೆ. ಆ ಥರ ಯಾವುದೇ ಇಡನ್ ಚಾರ್ಜಸ್ ಇರಲ್ಲ. ನೀವು ಎಲ್ಲಿಂದ ಕರ್ನಾಟಕನಲ್ಲಿ ಆಲ್ಮೋಸ್ಟ್ ನೀವು ಯಾವುದೇ ಬಾರ್ಡ್ರಿಂದ ಬಂದರೂ ಇಲ್ಲಿ ವೆಹಿಕಲ್ ಸಿಗುತ್ತೆ. ಸರ್, ಇದು ಮಿಟ್ಸುಬಿಸಿ ಪಜೇರೋ 2014 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್. ಇದು K19 ರಿಜಿಸ್ಟ್ರೇಷನ್ ಮಂಗಳೂರಲ್ಲಿದೆ. ಇವಾಗ ಅಟ್ ಪ್ರೆಸೆಂಟ್ಲಿ ಬೆಂಗಳೂರು RTOಗೆ ಟ್ರಾನ್ಸ್ಫರ್ ಆಗಿದೆ. 4x4 ವೆಹಿಕಲ್ ಇದು. ನಿಮಗೆ 4x4 ಬರುತ್ತೆ. ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಪ್ರೈಸ್ ಕೊಟ್ಟು ಮಾಡ್ತಾ ಇದೀವಿ, 9 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ. 9 ಲಕ್ಷ ನೆಗೋಷಿಯಬಲ್ ಸರ್. ಸರ್ ಹಂಗಾರೆ ಎಷ್ಟು ಡ್ರೈವನ್ ಆಗಿದೆ ಸರ್ ಇದು? ಸರ್ 1,60,000 ಫುಲ್ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಇಲ್ಲಿ ನಮ್ಮ ಹತ್ರ ಯಾವುದು ಕಿಲೋಮೀಟರ್ ಟ್ಯಾಂಪರಿಂಗು ಈ ಥರ ಯಾವುದು ಬರಲ್ಲ. ಎಲ್ಲ ಕಂಪ್ನಿ ಸರ್ವಿಸ್ ಇಷ್ಟು ಯಾವ ವೆಹಿಕಲ್ಸ್ ಇದೆ ಅದು ಮಾತ್ರ ಕೊಡ್ತೀವಿ. ಲೆದರ್ ಸೀಟ್ಸ್ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರು. ಕಂಪ್ಲೀಟ್ ಸ್ಟಾಕ್ ಏನಿದೆಯೋ ಅದೇ ಇದೆ ಸರ್. ಯಾವುದೇ ರೀತಿ ಮಾಡಿಫಿಕೇಶನ್ಸ್ ಇಲ್ಲ ಗಾಡಿನಲ್ಲಿ. 4 wheel ಡ್ರೈವ್ ಅಲ್ವಾ ಸರ್? 4 wheel ಡ್ರೈವ್ ಸರ್. ಇದು 4 wheel ಡ್ರೈವ್. ನಿಮಗೆ ಹಿಲ್ ಸ್ಟೇಷನಲ್ಲಿ, ಔಟ್ಸ್ಕಟ್ಟಲ್ಲಿ ತುಂಬ ಯೂಸ್ ಆಗುತ್ತೆ ವೆಹಿಕಲ್. ಓಕೆ ಸರ್, ಟೈರ್ ಪರ್ಸೆಂಟ್ ಮಾತಾಡೋದಾದ್ರೆ ಸರ್, ಟೈರ್ ಬಂದ್ಬಿಟ್ಟು ಇವಾಗ 50% ಟೈರ್ ಇದೆ ವೆಹಿಕಲ್ನಲ್ಲಿ. ನಮ್ಮ ಗಾಡಿನಲ್ಲಿ ಏನಂದರೆ ಟೈರ್ 20%ಗಿನ ಬಿಲೋ ಇದ್ರೆ ಟೈರ್ ಫ್ರೀ ಆಫ್ ಕಾಸ್ಟ್ ಚೇಂಜ್ ಮಾಡಿಕೊಟ್ಬಿಡ್ತೀವಿ ಸರ್. ಶೋರೂಮಲ್ಲಿ ಆಫರ್ ಸರ್ ಈಗ ಅಟ್ ಪ್ರೆಸೆಂಟ್ಲಿ ಆಫರ್ ಅಂದರೆ ಶೋರೂಮ್ ಓಪನ್ ಆಗಿ 1 ವರ್ಷ ಆಗಿದೆ ಆಲ್ರೆಡಿ. ಈ ವರ್ಷ ನಿನ್ನೆಗೆ 1 ವರ್ಷ ಆಯಿತು. ಗಾಡಿ ಆಫರ್ಗಳು ಓಡ್ತಾ ಇದೆ ಸರ್. ಈಗ ಎಲ್ಲ ಕಡೆ ಏನು ಗಾಡಿ ಪ್ರೈಸಿಂಗ್ ಸಿಗುತ್ತೋ ಅದಕ್ಕಿಂತ ಮಾರ್ಕೆಟಿಂದ ಕಮ್ಮಿನೇ ಕೊಡ್ತಾ ಇದೆ. ಯಾಕಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 2,000 ಸೆಕೆಂಡ್ ಶೋರೂಮ್ ಇದ್ದಾವೆ. ನಿಮ್ಮದ್ರಲ್ಲಿ ಏನು ಸ್ಪೆಷಾಲಿಟಿ ಸರ್? 2,000 ಅಂತಲ್ಲ, ತುಂಬ ರೋಡ್ಗೂ ಸಿಗುತ್ತೆ. ಸ್ಪೆಷಾಲಿಟಿ ಅಂದರೆ ಎಲ್ಲರೂ ಗಾಡಿ ಕೊಡ್ತಾರೆ, ಇಲ್ಲ ಅಂತೇನಲ್ಲ. ನಮ್ಮದ್ರಲ್ಲಿ ಏನಂದರೆ ಗಾಡಿ ಇವಾಗ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಸ್ ಮಾತ್ರ ತರ್ತೀವಿ. ಶೋರೂಮ್ ಹಿಸ್ಟ್ರಿ ಎಲ್ಲ ಕರೆಕ್ಟಾಗಿದೆ, ಪಿನ್ ಟು ಪಿನ್ ಚೆಕ್ ಆಗಿದೆ ತರ್ತೀವಿ. ಗಾಡಿಗಳು ಹೆಂಗಿರುತ್ತೋ ಕಸ್ಟಮರ್ ಎಕ್ಸ್ಚೇಂಜ್ ಆಗಿರೋ ಹಂಗೆ ಬರುತ್ತೆ. ಕೊಡಬೇಕಾದ್ರೆ ರಬ್ಬಿಂಗ್ ಪಾಲಿಶು, ಸ್ಕ್ರಾಚಸ್ ಇದ್ದರೆ ಪೇಂಟಿಂಗ್ಸು, ಈ ಥರ ಏನೇನಾದ್ರು ಸರ್ವಿಸ್ ಇದ್ದರೆ ಎಲ್ಲ ಸರ್ವಿಸ್ ಎಲ್ಲ ಮಾಡಿ ಕೊಟ್ಬಿಡ್ತೀವಿ. ಓಕೆ ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್, ಇದು ಎಸ್ಪ್ರೆಸೋ 2020 ಮಾಡಲ್ ಸಿಂಗಲ್ ಓನರ್. ಇದು ನಿಮಗೆ ಗಾಡಿ ಬರೀ 20,000 ಓಡಿದೆ ಸರ್. ಬರೀ 20,000. ಯಾವುದೇ ರೀತಿ ಮಾಡಿಫಿಕೇಶನ್ಸ್ ಆಗಲಿ, ಆಕ್ಸಿಡೆಂಟ್ಸ್ ಆಗಲಿ ಏನೂ ಇಲ್ಲ. ಒಂದು ಬಾಡಿ ಪ್ಯಾನಲ್ ಕೂಡ ಪೇಂಟ್ ಆಗಿಲ್ಲ ಗಾಡಿ. ನಿಮಗೆ ಪೂರ್ತಿ ಗಾಡಿ ನಿಮಗೆ ಬರೀ 3,95,000 ಗಾಡಿ ಕೊಡ್ತೀನಿ ಸರ್. ಸರ್ ನಿಮ್ಮ ನಾನ್ ನೆಗೋಷಿಯಬಲ್. ಓಕೆ, ಲೋನ್ ಆಪ್ಷನ್ಗೆ ಏನಾರ ಇದೆಯಾ ಅವಕಾಶ? ಸರ್ ಲೋನ್ ಇದೆ ಸರ್. ನಮ್ಮದಲ್ಲೇ ಫಿನಾನ್ಸ್ ಇದೆ. ನಿಮಗೆ ಪ್ರೈವೇಟ್ ಫಿನಾನ್ಸ್ ಯಾವುದು ಮಾಡಲ್ಲ. ನ್ಯಾಷನಲೈಸ್ ಬ್ಯಾಂಕ್ಗಳಿಂದನೇ ಫಿನಾನ್ಸ್ ಮಾಡ್ತೀವಿ. ಮಹೇಂದ್ರ ಆ್ಯಂಡ್ ಮಹೇಂದ್ರ ಬ್ಯಾಂಕ್ಗೆ ಟೈಅಪ್ ಆಗಿದ್ದೀವಿ. ಇದಕ್ಕೇನೋ ಇಲ್ಲೇ ಮಾಡಿಕೊಡ್ತಾರೆ. ಓಕೆ ಸರ್, ಲಾಸ್ಟ್ ಪ್ರೈಸಿಂಗ್ ಕೋಟಿಂಗ್ ಮಾಡಿದ್ರೆ ಸರ್ ಇದು ಸರ್ ಇರುತ್ತೆ ಸರ್. ಆನ್ ಟೇಬಲ್ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಇರುತ್ತೆ. ನಾನು ಹೇಳಿರೋ ಪ್ರೈಸ್ ನೀವು ಚೆಕ್ ಮಾಡಿ. ಇದು 2020 ಮಾಡಲ್ 20,000 ಓಡಿದೆ. ಎಲ್ಲೋದ್ರೂ 480 5 ಲಕ್ಷನೇ ಹೇಳ್ತಾರೆ. ನಾನು 3,95,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು Hyundai Santa Fe 2014 ಮಾಡಲ್. ಇದು ನಿಮಗೆ ಮಾರ್ಕೆಟಲ್ಲಿ ತುಂಬ ಕಮ್ಮಿ ವೆಹಿಕಲ್ ಸಿಗೋದು. ಈ ಗಾಡಿ ನಿಮಗೆ ಕಂಪ್ಲೀಟ್ ಇನ್ನೂ RF ಆಗಿ ಬರುತ್ತೆ. ಈ ಗಾಡಿ ರೀಪೇಂಟ್ ಮಾಡ್ತೀವಿ ನಾವು. ಈ ಗಾಡಿನಲ್ಲಿ PPF ಆಗಿದೆ. ಕಸ್ಟಮರ್ ಕಂಪ್ಲೀಟ್ PPF ಮಾಡಿದ್ದಾರೆ. ಸೊ PPF ಹಳೇದಾಗಿರೋದ್ರಿಂದ ಫುಲ್ ಬಾಡಿ ನಾವು ಪೇಂಟ್ ಮಾಡಿಕೊಡ್ತೀವಿ. ನಿಮಗೆ ಕಂಪ್ನಿನಲ್ಲೇ ಪೇಂಟ್ ಮಾಡಿಸಿ. ಬಟ್ ಯಾವ ಕಲರ್ ಬೇಕಾದರೂ ಆ ಕಲರ್ ಚೂಸ್ ಮಾಡ್ಬೋದು. 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ನಿಮಗೆ 9 lakhs ಕೋಟ್ ಮಾಡ್ತಾ ಇದೀವಿ, ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಇದೆ. ಹೌದು, ಆಟೋಮೆಟಿಕ್ ಡೀಸೆಲ್ ಇಂಜಿನ್ ಸರ್ ಇದು. ಈ ಗಾಡಿ ನೋಡಿ, ಇದು 2023 ವೆಹಿಕಲ್. ಎಷ್ಟು ಓಡಿರ್ಬೋದು ಸರ್ ಇದು? ಒಂದು 40 ಸರ್. 2,000 ಓಡಿದೆ ಸರ್.
2,000 ಸರ್? 2,000 ಓಡಿದೆ ಗಾಡಿ. ಡಸ್ಟಲ್ಲಿ ಇರ್ಬೋದು, ತೊಗೊಂಡೋಗಿ ನಿಲ್ಲಿಸಿ ಇವಾಗಲೇ ತೊಗೊಂಬಂದಿದ್ದಾರೆ ಗಾಡಿ. 2,000 ಓಡಿದೆ. ಇದು ZXi ವೇರಿಯಂಟ್. ನಿಮಗೆ 2,000 ಕಿಲೋಮೀಟರ್ ಯಾವುದೇ ನಾನ್ ಆಕ್ಸಿಡೆಂಟಲ್ ಗಾಡಿ, ಏನು ಹೆಚ್ಚು ಕಮ್ಮಿ ಏನು ನೋಡಂಗಿಲ್ಲ ನೀವು. 2,000 ಓಡಿದೆ, ಆರಾಮಾಗಿ ತೊಗೊಂಡು ವಿತ್ ಸನ್ರೂಫ್ ಬರುತ್ತೆ ಸರ್ ಗಾಡಿನಲ್ಲಿ. ಸರ್ ಇಡೀ ಮಾರ್ಕೆಟಲ್ಲಿ ನಿಮಗೆ 2,000 ಓಡಿರೋ ಗಾಡಿ ಎಲ್ಲೂ ಸಿಗಲ್ಲ. ಈಗ ಗಾಡಿ ಅಂದಮೇಲೆ ಒಂದು ವರ್ಷಕ್ಕೆ ಅಟ್ಲೀಸ್ಟ್ 10,000 ಕಿಲೋಮೀಟರ್ ಡ್ರೈವನ್ ಆಗೇ ಆಗಿರುತ್ತೆ. 2,000 ಗಾಡಿ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್, ನಿಮಗೆ ಸನ್ರೂಫ್ ಬರುತ್ತೆ, ನಿಮಗೆ ಮ್ಯಾನ್ಯುಯಲ್ ಪೆಟ್ರೋಲ್ ಇಂಜಿನ್ ಹೈಬ್ರಿಡ್ ಸರ್. ಗಾಡಿ ಒಳಗಡೆ ಇಂಟೀರಿಯರ್ ನೋಡಿ ಸರ್. ಫೀಚರ್ಸ್ ಅಲ್ಲಿ ನಿಮಗೆ ಹೈಬ್ರಿಡ್ ಸರ್, ಇದು ಹೈಬ್ರಿಡ್ ವೆಹಿಕಲ್. ಸೀಟ್ ಕವರ್ಸ್ ಎಲ್ಲ ಕಂಪ್ನಿದೇನಿದು ಅದೇ ಬಂದಿದೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮಗೆ ಗಾಡಿನಲ್ಲಿ. ಮೇಲ್ಗಡೆ ಸನ್ರೂಫ್ ಕೂಡ ಬರುತ್ತೆ ಸರ್ ಗಾಡಿನಲ್ಲಿ. ನೀವು ಹೊಸ ಗಾಡಿ ತೊಗೊಂಡ್ರೆ ಹೊಸ ಗಾಡಿ ಬಂದ್ಬಿಟ್ಟು 14.5 ಲಕ್ಷ 15 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಮಾರ್ಕೆಟಲ್ಲಿ ಕಮ್ಮಿ ಮಾಡ್ಕೊಡ್ತೀವಿ ಸರ್. ಪ್ರೈಸಲ್ಲಿ ನೆಗೋಷಿಯಬಲ್ ಇರುತ್ತೆ ಸರ್? ಸರ್ ಖಂಡಿತ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡೋಣ. ಗಾಡಿ ಬಂದ್ಬಿಟ್ಟು ನಿಮ್ಗೆ 14.5 ಲಕ್ಷ ಮಾರ್ಕೆಟಲ್ಲಿ ಇದೆ ಪ್ರೈಸು. ಹೊಸ ಗಾಡಿನ 14.5 ಲಕ್ಷ ಇದೆ. ಇನ್ನು 2,000 ಓಡಿರೋ ಗಾಡಿ 11 ಲಕ್ಷ ಕೊಟ್ಟು ಮಾಡ್ತೇನೆ ಸರ್. ನಿಮ್ಮ ಕಡೆಯಿಂದ ಬರಲಿ ಇನ್ನೂ ಕಮ್ಮಿ ಮಾಡ್ಕೊಡ್ತೇನೆ. ಓಕೆ ಸರ್. ಸರ್ ಇದು ಫೋರ್ಡ್ ಇಕೋಸ್ಪೋರ್ಟ್ ಅಂತ ವೆಹಿಕಲ್ಲು, ಸಿಂಗಲ್ ಓನರ್ ವೆಹಿಕಲ್. ಇದು ಸ್ವಲ್ಪ ಲಿಮಿಟೆಡ್ ಎಡಿಷನ್ ಕಲರ್ನಲ್ಲಿ ಸಿಗುತ್ತೆ ನಿಮಗೆ. ಗಾಡಿ ಬಂದ್ಬಿಟ್ಟು 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಜಸ್ಟ್ ಸಿಂಗಲ್ ಓನರ್ ವೆಹಿಕಲ್ಲು, ಪೆಟ್ರೋಲ್ ಇಂಜಿನ್ ಸರ್. ಗಾಡಿ ಒಳಗಡೆ ಇಂಟೀರಿಯರ್ ನೋಡಿ, ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಹೆಂಗಿದೋ ಹಂಗೆ ಇದೆ. ಗಾಡಿ ಪ್ರೈಸ್ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾರೆ. ಕಂಪ್ಲೀಟ್ ಸ್ಟಾಕ್ ಇದೆ ಸರ್, ಯಾವುದೇ ರೀತಿ ಮಾಡಿಫಿಕೇಷನ್ಸ್ ಇಲ್ಲ. ನಿಮ್ಮ ಶೋರೂಮಲ್ಲಿ ಸರ್ ಲೋಯೆಸ್ಟ್ ಬಜೆಟಿಂದ ಹೈಯೆಸ್ಟ್ ಬಜೆಟ್ ಅಂದರೆ ಯಾವುದ್ರಲ್ಲಿ ಸಿಗ್ಬೋದು ಸರ್? ಸರ್ ಅದು ಪ್ರೆಸೆಂಟ್ಲಿ ಇವಾಗ 50,000ದಿಂದನೂ ವೆಹಿಕಲ್ ಇದೆ. 50,000ದಿಂದ 50 ಲಕ್ಷ ತನಕ ವೆಹಿಕಲ್ ಸಿಗುತ್ತೆ. 50 ಲಕ್ಷ ತನಕ ವೆಹಿಕಲ್ ಸಿಗುತ್ತೆ ಸರ್. ಇದು ಫೋರ್ಡ್ ಕಂಪ್ನಿದೇನೆ, ಫೋರ್ಡ್ ಫಿಯೆಸ್ಟಾ ಅಂತ ಹೇಳ್ಬಿಟ್ಟು 2010 ಮಾಡೆಲ್ ವೆಹಿಕಲ್. ಇದು ನಿಮಗೆ ಇದು ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಮಿಡ್ ವರ್ಷನ್ ಬರುತ್ತೆ, ಟಾಪ್ ಎಂಡ್ ಬರಲ್ಲ, ಮಿಡ್ ವರ್ಷನ್. ಇವಾಗ ಕಂಪನಿ ಸ್ಟಾಪ್ ಆಗಿದೆ, ಬಟ್ ಸರ್ವಿಸ್ ಪ್ರೊವೈಡಿಂಗ್ ಸಿಗುತ್ತೆ. ಲೋ ಕಾಸ್ಟಲ್ಲಿ ಸಿಗುತ್ತೆ ಸರ್. 2,30,000 ಕೋಟ್ ಮಾಡ್ತಾ ಇದೀವಿ. 2 ಲಕ್ಷಕ್ಕೆಲ್ಲ ಗಾಡಿ ಮಾಡ್ಕೊಡ್ತೀವಿ. 90,000 ಡ್ರಿವನ್ ಆಗಿದೆ. ಫುಲ್ ಶೋರೂಮ್ ಹಿಸ್ಟ್ರಿ ಬರುತ್ತೆ ನಿಮಗೆ. ಕಂಪ್ಲೀಟ್ ಗಾಡಿ ಶೋರೂಮ್ ಹಿಸ್ಟ್ರಿನಲ್ಲೇ ಸಿಗುತ್ತೆ. ಟ್ಯಾಂಪರಿಂಗ್ ಆಗಿರೋ ವೆಹಿಕಲ್ಸ್ ಯಾವುದೂ ಇಲ್ಲ ಸರ್. ನಿಮ್ಮಲ್ಲಿ ಅಕಸ್ಮಾತ್ ಕಾರ್ ಸ್ಕ್ರ್ಯಾಚ್ ಆಗಿರೋದು ಸರ್? ಅದೇ ಇವಾಗ ನೀವು ಗಾಡಿ ನೋಡ್ತಾ ಇದ್ದೀರಾ, ಈಗ 2,000 ಓಡಿರೋ ಗಾಡಿನೂ ತೋರಿಸಿದ್ದೀನಿ ನಿಮಗೆ. ಧೂಳಿದೆ, ಅಲ್ಲಿ ಬಂಪರ್ ಮೇಲೆ ಗಲೀಜಿದೆ. ಬಟ್ ನೀವು ಹೊಸ ಗಾಡಿ ತೊಗೊಂಡು 2 ಹಂಗೆ ಬರುತ್ತೆ ನಿಮ್ಗೆ, ಹಂಗೆ ನಿಂತಿರುತ್ತೆ. ಇಲ್ಲಿ ಕೊಡಬೇಕಾದ್ರೆ ಡೆಲಿವರಿ ಮಾಡೋ ಟೈಮಲ್ಲಿ ಸ್ಕ್ರಾಚಸ್ ಇದ್ದರೆ ಪೇಂಟಿಂಗ್, ರಬ್ಬಿಂಗ್ ಪಾಲಿಶು, ಇಂಟೀರಿಯರ್ ಕ್ಲೀನಿಂಗ್, ಜನರಲ್ ಇಂಜಿನ್ ಆಯಿಲ್ ಸರ್ವಿಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಶೋರೂಮಲ್ಲಿ ಏನು ಗಾಡಿ ತೊಗೊಂಡ್ರೆ ಅದೇ ಕಂಡೀಷನ್ ಗಾಡಿ ತೊಗೊಂಡೋಗಿ ಡ್ರೈವ್ ಮಾಡೋದು ಅಷ್ಟೇ ಸರ್. ಅಷ್ಟೇ 10,000 ಕಿಲೋಮೀಟರ್ ತನಕ ನೀವು ಮನೇಲಿ ಓಡಿಸ್ಕೊಳ್ಳೋದು. ಅದಾದ್ಮೇಲೆ ಇನ್ನೇನು ಸರ್ವಿಸ್ ನಿಮ್ಗೆ ಬರುತ್ತೆ ನಾರ್ಮಲ್ ಆಗಿ ಬಂದೇ ಬರುತ್ತೆ ಸರ್. ಇಲ್ಲೊಂದು ವೆಹಿಕಲ್ ಇದೆ, ವರ್ನಾ ವೆಹಿಕಲ್ ಇದೆ ಇಲ್ಲೊಂದು ನಿಮಗೆ. ಇದು 2014 ಮಾಡೆಲ್ ವೆಹಿಕಲ್. ಈ ವೆಹಿಕಲ್ ಏನಪ್ಪ ಅಂದರೆ ಗಾಡಿ ಆಲ್ಮೋಸ್ಟ್ 2-2.5 ವರ್ಷ ನಿಂತಿತ್ತಂತೆ. ಕಸ್ಟಮರ್ ಹೇಳಿರೋದು 2 ವರ್ಷ ನಿಲ್ಸಿರೋದು. ಅದು ನಿಲ್ಸಿದ್ರಂತೆ, ಏನು ಯೂಸ್ ಆಗಿಲ್ಲ ಅಂತ. ಹೆಡ್ಲೈಟ್ಸ್ 2 ಹೊಸ ಹೆಡ್ಲೈಟ್ಸ್ ಬರುತ್ತೆ ಸರ್ ನಮ್ಮ ಹತ್ರ. ಹೆಡ್ಲೈಟ್ ಡಲ್ ಆಗಿದೆ, 2 ಹೆಡ್ಲೈಟ್ ಡಲ್ ಆಗಿರೋದ್ರಿಂದ 2 ಹೊಸ ಹೆಡ್ಲೈಟು, ಇಂಜಿನ್ ಆಯಿಲ್ ಸರ್ವಿಸು, ರಬ್ಬಿಂಗ್ ಪಾಲಿಶ್ ಮಾಡಿ ಇದು ಗಾಡಿ ಕೊಡ್ತೀವಿ ಸರ್. ಏನು ನೋಡಿದೆ ಸರ್? ಸರ್ 14 ಮಾಡೆಲ್ ಇದು. ನಿಮಗೆ ಗಾಡಿ ವೆಹಿಕಲ್ ಬಂದ್ಬಿಟ್ಟು 96,000 ಡ್ರಿವನ್ ಆಗಿದೆ ಸರ್. 96,000 ಡ್ರಿವನ್ ಆಗಿದೆ. 4,95,000 ಕೋಟ್ ಮಾಡ್ತಾ ಇದೀವಿ. ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಓನರ್ಶಿಪ್ ಅಲ್ಲಿ ಸರ್? ಸರ್ ಸೆಕೆಂಡ್ ಓನರ್ ವೆಹಿಕಲ್. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಇದು ಕಂಪ್ಲೀಟ್ ಸ್ಟಾಕ್ ಇದೆ ಸರ್. ಯಾವುದು ನಿಮಗೆ ವೆಹಿಕಲ್ ನಿಮಗೆ ಆಲ್ಮೋಸ್ಟ್ ಏನು ಸ್ಟಾಕಲ್ಲಿ ಬಂದಿದ್ದು ಅದೇ ಬಂದಿದೆ. ಇದು ಸ್ಕೋಡಾ ಆಕ್ಟಿವಿಯಾ. ನಿಮಗೆ ಪೆಟ್ರೋಲ್ ಆಟೋಮೆಟಿಕ್ TSI ಇಂಜಿನ್ ಬರುತ್ತೆ. ಇದು ಸನ್ರೂಫ್ ಬರುತ್ತೆ ಗಾಡಿನಲ್ಲಿ. ಬ್ಲ್ಯಾಕ್ ಇಂಟೀರಿಯರಲ್ಲಿ ಬರುತ್ತೆ ಸರ್ ಗಾಡಿ. ಇದರಲ್ಲಿ 2 ಇಂಟೀರಿಯರ್ ಬರುತ್ತೆ, ಬ್ಲ್ಯಾಕ್ ಮತ್ತು ಬ್ರೌನ್ ಇಂಟೀರಿಯರಲ್ಲಿ. ಪೆಟ್ರೋಲ್ ಇಂಜಿನಲ್ಲಿ ಒಂದು ವೆಹಿಕಲ್ ಇದೆ ಸರ್ ನಮ್ಮ ಹತ್ರ. ಪೆಟ್ರೋಲ್ ಇಂಜಿನ್ ವೆಹಿಕಲ್ಲು ನೋಡಿ. ಒಳಗಡೆ ಇಂಟೀರಿಯರು ಫುಲ್ ಕಂಪ್ಲೀಟ್ ಲೆದರ್ ಮತ್ತು ಫ್ಯಾಬ್ರಿಕಲ್ಲೇ ಬರುತ್ತೆ. ನಿಮಗೆ ಸಾಫ್ಟ್ ಫ್ಯಾಬ್ರಿಕ್ ಬರುತ್ತೆ ವೆಹಿಕಲ್ಲು. ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮಗೆ. ಕಂಪ್ಲೀಟ್ ಗಾಡಿ ಸನ್ರೂಫ್ ವೆಹಿಕಲ್ ಸರ್. ತುಂಬ ದೊಡ್ಡ ಸನ್ರೂಫ್ ಬರುತ್ತೆ ಸರ್. 11,50,000 ಕೋಟ್ ಮಾಡ್ತಾ ಇದ್ದೀವಿ ವೆಹಿಕಲ್ಲು. ಓಕೆ, ನೆಗೋಷಿಯೇಟ್ ಮಾಡೋಣ ಸರ್. ಸೆಕೆಂಡ್ ಓನರು. ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಬರುತ್ತೆ, ರನ್ನಿಂಗ್ ಇದೆ ಸರ್. ಇದು ಕಂಪ್ಲೀಟ್ ದುಬೈನಲ್ಲಿ ಕಸ್ಟಮರ್ ಇದು ಅಲಾಯ್ ವೀಲ್ಸ್ ತರಿಸಿ ಇಂಪೋರ್ಟ್ ಮಾಡಿ ಹಾಕಿದ್ದಾರೆ. ನೀವು ಚೆಕ್ ಮಾಡ್ಬೋದು. ಲೋ ಪ್ರೊಫೈಲ್ ವೀಲ್ಸ್ ಬರುತ್ತೆ ಸರ್ ಗಾಡಿನಲ್ಲಿ. ಸರ್ ಇದು ಮಾರುತಿ ಸುಜುಕಿ ಸ್ವಿಫ್ಟ್ 2020 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇನ್ನೂ RC ಕಾರ್ಡ್ ಕೂಡ ಬಂದಿಲ್ಲ ಸೆಕೆಂಡ್ ಓನರ್ಗೆ. ಸಿಂಗಲಿಂದ ಸೆಕೆಂಡ್ ಆಗಿದೆ. ಬಟ್ ಅಟ್ ಪ್ರೆಸೆಂಟ್ಲಿ ಗಾಡಿ ಬಂದ್ಬಿಟ್ಟು ಲೋ ಡ್ರಿವನ್ ಸರ್. ಪೆಟ್ರೋಲ್ ZXi ವೇರಿಯಂಟ್. ಯಾರು ಮಾರ್ಕೆಟಲ್ಲಿ ಕೊಡಲ್ಲ ಸರ್. ಆ ಪ್ರೈಸಿಂಗಲ್ಲಿ ನಾನು ಕೊಡ್ತೀನಿ. 5 ಲಕ್ಷ ಒಳಗಡೆ ಕೊಡ್ತೀನಿ ಸರ್. ಕಂಪ್ಲೀಟ್ ಸ್ಟಾಕ್ ಸರ್. ಮುಂದೆ ಮ್ಯೂಸಿಕ್ ಸಿಸ್ಟಮ್ ಒಂದು ಚೇಂಜ್ ಮಾಡಿದ್ದಾರೆ ಕಸ್ಟಮರು. ಅದು ಬಿಟ್ಟು ಇನ್ನೆಲ್ಲ ಸ್ಟಾಕ್ ಇದೆ. ಆ್ಯಸ್ ಯೂಶುವಲ್ ಎಲ್ಲ ಗಾಡಿಗೂ ನಾವು ಏನು ಕೊಡ್ತೀವಿ ಅದೇ ಥರ ರಬ್ಬಿಂಗ್ ಪಾಲಿಶು, ಸ್ಕ್ರಾಚಸ್ ಇದೆ, ಡೆಂಟ್ ಪೇಂಟಿಂಗ್ ಮಾಡೇ ಮಾಡ್ತೀವಿ ಸರ್. ಸರ್ ಲೋ ಬಜೆಟ್ ವೆಹಿಕಲ್ ನೋಡ್ತಿರೋರಿಗೆ ಒಳ್ಳೆ ಗಾಡಿ ಕೊಡ್ತೀನಿ ಒಂದು ಲೋ ಬಜೆಟಲ್ಲಿ. ಇವತ್ತು ಒಂದು ಹೋಂಡಾ ಆ್ಯಕ್ಟಿವ್ ತೊಗೊತೀನಿ ಅಂದರೆ 1.5 ಲಕ್ಷ ಮಿನಿಮಮ್, 1 ಲಕ್ಷ 1.5 ಲಕ್ಷ ಮಿನಿಮಮ್ ಹೋಂಡಾ ಆ್ಯಕ್ಟಿವ್. A-Star ಅಂತ 2009 ಮಾಡೆಲ್ 3rd ಓನರ್ ವೆಹಿಕಲ್. ಇದು ಕಂಪ್ಲೀಟ್ ಗಾಡಿ ಶೋರೂಮಲ್ಲೇ ಮೇಂಟೆನೆನ್ಸ್ ಆಗಿದೆ. ಗಾಡಿ ಚೆಕ್ ಮಾಡ್ಕೊಳ್ಳಿ. ಒಳಗಡೆ ಇಂಟೀರಿಯರಿಂದ ಹಿಡಿದು ಕಂಪ್ಲೀಟ್ ಸ್ಟಾಕ್ ಏನಿದೆ ನೀಟಾಗಿ ಮೇಂಟೈನ್ ಆಗಿದೆ. ನಿಮಗೆ FC ಗಿಪ್ಸಿ ಎಲ್ಲ ರನ್ನಿಂಗ್ ಬರುತ್ತೆ. ಟೈರ್ಸು ಚೆನ್ನಾಗಿದೆ ನಿಮಗೆ. ಟೈರ್ಸ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಈ ಗಾಡಿಗೂ ಒಂದು ಇಂಜಿನ್ ಆಯಿಲ್ ಸರ್ವಿಸು, ರಬ್ಬಿಂಗ್ ಪೊಲ್ಯೂಷನ್ ಇದೆ, ಮಾಡಿಕೊಡ್ತೀವಿ. ಬೆಸ್ಟ್ ಪ್ರೈಸ್ ಸರ್. 1,49,000 ಗಾಡಿ ಕೊಡ್ತೀವಿ. 1,49,000. ಹೌದು. ಯಾವುದು ಸರ್ವಿಸ್ ಆಗಿ ಬರಲ್ಲ ಗಾಡಿ. ಆಸ್ ಇಟ್ ಈಸ್ ಕಂಡೀಷನಲ್ಲೇ ಬಂದು ಗಾಡಿ ನಿಂತ್ಕೊಳ್ತು. ಇಷ್ಟು ಗಾಡಿ ಏನು ನೋಡ್ತಾ ಇದ್ದೀರಾ ಅದು ಕಸ್ಟಮರ್ ಎಕ್ಸ್ಚೇಂಜ್ ಏನು ಮಾಡ್ತಾರೆ ಹಂಗೆ ಬಂದು ನಿಂತ್ಕೊಳ್ಳಿ. ಧೂಳಾಗಿದೆ, ಧೂಳಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ಗಾಡಿ ಲೆಕ್ಕ ನಮ್ಮದು ಹೋಲ್ಸೇಲ್ ಲೆಕ್ಕದಲ್ಲಿ ಹಾಕ್ತೀವಿ. ಗಾಡಿ ಹೆಂಗೆ ಹೋಲ್ಸೇಲರ್ ಥರ ತೊಗೊಂಬಂದು ನಿಲ್ಲಿಸ್ತೀವಿ. ಗಾಡಿ ಯಾವಾಗ ಗಾಡಿ ಬುಕ್ಕಿಂಗ್ ಆಗುತ್ತೆ ಆವಾಗ ಗಾಡಿಗೆ ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಕೇಳ್ತಾನೆ, ಸ್ಕ್ರಾಚಸ್ ರಿಮೂವಲ್, ಬಂಪರ್ ಪೇಂಟಿಂಗ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಬೆಂಗಳೂರು ಓಡೋ ಗಾಡಿಗಳು ಆಗೇ ಆಗುತ್ತೆ.
ಈ ಸ್ಕ್ರಾಚಸ್ ಆಗಿರೋದನ್ನ ಪೇಂಟ್ ಮಾಡ್ತೀವಿ, ರಬ್ಬಿಂಗ್ ಪಾಲಿಶು, ಇಂಟೀರಿಯರ್ ವಾಷಿಂಗು, ಇಂಜಿನ್ ಆಯಿಲ್ ಸರ್ವಿಸ್ ಮಾಡಿ ಗಾಡಿ ಹೊಸದೇನು ಯಾವ ಟ್ರಸ್ಟೆಡ್ ಶೋರೂಮಲ್ಲಿ ಹೆಂಗೆ ತೊಗೊಂಡ್ರೋ ಅದೇ ರೀತಿಲಿ ಗಾಡಿ ಕೈಕೊಡ್ತೀವಿ. ಸರ್ ಇದು 2012 ಮಾಡಲ್ ಸ್ವಿಫ್ಟ್. ಇದು ನಿಮಗೆ ಡೀಸೆಲ್ ವರ್ಷನ್ VDI ವರ್ಷನ್ ಬರುತ್ತೆ. ನಿಮಗೆ ನಮ್ಮ ಹತ್ರ ಸ್ವಿಫ್ಟ್ಗಳು ತುಂಬ ವೆರೈಟಿ ಇದೆ ಸರ್. ಈಗ ವೀಡಿಯೋನಲ್ಲಿ ತೋರ್ಸೋಕ್ಕಾಗಿರೋ ತುಂಬ ಗಾಡಿಗಳಿದೆ. ಒಂದು 11 ಗಾಡಿಗಳು ಸ್ವಿಫ್ಟೇ ಇದೆ ನಮ್ಮ ಹತ್ರ, ಬೇರೆ ಬೇರೆ ಕಡೆಯಿಂದ ತರೋದು. ಡೀಸೆಲ್ ಪೆಟ್ರೋಲ್ಗಳು 17 ಮಾಡಲ್ಲು ಆ ಥರ ವೆಹಿಕಲ್ಸು. ಈ ವೆಹಿಕಲ್ ಬಗ್ಗೆ ಹೇಳೋದಾದರೆ ನಿಮಗೆ 12 ಸೆಕೆಂಡ್ ಓನರ್ ಬರುತ್ತೆ. 4,30,000 ಕೋಟ್ ಮಾಡ್ತಾ ಇದೀವಿ. ಗಾಡಿ ತೋರಿಸಿ, ಫುಲ್ ಶೋರೂಮ್ ಮೇಂಟೆನೆನ್ಸ್ ಇದೆ, ನೆಗೋಷಿಯೇಟ್ ಮಾಡ್ಕೊಳ್ಳೋಣ. ಎಷ್ಟು ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ಸರ್. ಇದು ನಮ್ಮ ಹತ್ರ ಹೇಳ್ತಿರಲ್ಲ 11 ಸ್ವಿಫ್ಟೇ ಇದೆ, ಬೇರೆ ಕಡೆ ಅಲ್ಲಿ ಇಲ್ಲಿ ನಿಂತಿದ್ದಾವೆ. ಅಷ್ಟು ಗಾಡಿಗಳು ನೀವು ಕಸ್ಟಮರ್ ಇಲ್ಲಿ ಬಂದರೆ ತೋರಿಸಿ ನೀವು ಮಾಡ್ಬೋದು. ಇದು ಮಾರುತಿನ ಹೇಳಬೇಕು ಅಂದರೆ ರೀಸೇಲ್ ವ್ಯಾಲ್ಯೂ ಸರ್ ರೀಸೇಲ್ ವ್ಯಾಲ್ಯೂನೇ ನಿಮಗೆ ಮಾರುತಿ ಸ್ವಲ್ಪ ಜಾಸ್ತಿ ಬರುತ್ತೆ. ನಿಮಗೆ ಸ್ವಿಫ್ಟಲ್ಲಿ ಸುಮಾರು ಕಲರ್ಸ್ ಇದೆ ನಮ್ಮ ಹತ್ರ. ಈ ಶೇಪಲ್ಲಿ ಈಗ ಬ್ರ್ಯಾಂಡ್ ನ್ಯೂ ಹೊಸ ಶೇಪ್ ಏನಿದೆ ಅದು ಆ್ಯಪಲ್ ಬಾಕ್ಸ್ ಅಂತ ಕರೀತಾರೆ ನಾರ್ಮಲಾಗಿ. ಆ ಶೇಪ್ ಬಿಟ್ಟು ಈ ಶೇಪಲ್ಲೇ ನಮ್ಮ ಹತ್ರ 7-8 ಗಾಡಿ ಇದೆ. 17 ಸಿಂಗಲ್ ಓನರು, 16, 14, ವೈಟ್ ಕಲರ್, ರೆಡ್ ಕಲರ್ ಅಂತ ಸುಮಾರು ಆಪ್ಷನ್. ಕಸ್ಟಮರ್ ಯಾರು ಬರ್ತಾರೆ ಡೈರೆಕ್ಟಾಗಿ ಇಲ್ಲಿ ಬಂದರೆ ಅವ್ರಿಗೆ ಸುಮಾರು ವೆಹಿಕಲ್ಸ್ ತೋರಿಸ್ತೀವಿ. ಇಲ್ಲೇ ಇರುತ್ತೆ, ಒಂದೇ ಕಡೆ ಅಷ್ಟು ಗಾಡಿ ನೋಡಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಗಾಡಿನೂ ಒಂದೇ ದಿನದಲ್ಲಿ ಡೆಲಿವರಿ ಮಾಡ್ತೀವಿ. ಏನೇ ಪೇಂಟಿಂಗ್ ಇರ್ಬೋದು, ಸ್ಕ್ರಾಚಸ್ ಇರ್ಬೋದು, ಸರ್ವಿಸ್ ಎಲ್ಲ ಒಂದೇ ದಿನ. ಬೆಳಗ್ಗೆ ಗಾಡಿ ತೊಗೊಂಡು ಈವ್ನಿಂಗ್ ಒಳಗಡೆ ಡೆಲಿವರಿ ಮಾಡಿಕೊಡ್ತೀವಿ. ಆಲ್ ಓವರ್ ಕರ್ನಾಟಕದಿಂದ ಅಕಸ್ಮಾತ್ ಬಂದರೆ ಸರ್ ಅವರಿಗೆ ಸರ್ ಏನೋ ಹೇಳಲ್ಲ, ನಿಮ್ಮ ಚಾನಲಿಂದನೇ ಪ್ರೀವಿಯಸ್ ಟೈಮ್ ವಿಡಿಯೋ ಮಾಡಿದ್ದೀರಾ. ನಿಮಗೆ ಆ ವಿಡಿಯೋ ಈ ವಿಡಿಯೋ ಕಂಪೇರ್ ಮಾಡಿ ನೋಡೋದೇ ಗೊತ್ತಾಗುತ್ತೆ. ಕರ್ನಾಟಕ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಈಗ ಅಷ್ಟು ದೂರದಿಂದ ಬಂದಿಲ್ಲ ಗಾಡಿ ಚೆನ್ನಾಗಿಲ್ಲ ಅಂತ ವಾಪಸ್ ಹೋಗೋ ಥರ ಎಲ್ಲ ಏನಿಲ್ಲ. ಅಲ್ಲಿಂದ ಗಾಡಿ ಏನು ಬರ್ತಾರೆ ಬೆಳಗ್ಗೆ ಬುಕ್ ಮಾಡ್ಕೊಂಡು ಗಾಡಿ ನೋಡಿದ್ರೆ ಅವ್ರು ಸಾಯಂಕಾಲ ಹೋಗೋ ಅಷ್ಟರಲ್ಲಿ ಆ ಗಾಡಿ ಏನೇನು ರೀಫಬ್ ಮಾಡಬೇಕು ಮಾಡಿ ಅವ್ರಿಗೆ ನೀಟಾಗಿ ಕೊಡ್ತೀವಿ. ಅಷ್ಟು ದೂರದಿರ ಬರೋರಿಗೆ ಒಂದು 5-10 ಸಾವಿರ ಇನ್ನೂ ಕಮ್ಮಿ ಮಾಡೇ ಕೊಡ್ತೀವಿ ಸರ್. ಅಲ್ಲಿಂದ ಬರೋ ಅಷ್ಟರಲ್ಲಿ 5-10 ಸಾವಿರ ಹೋಗಿರುತ್ತೆ ಅವ್ರದ್ದು, ಅಲ್ಲಿಂದ ಬರೋರಿಗೆ ಕಮ್ಮಿ ಮಾಡೇ ಕೊಟ್ಬಿಡ್ತೀವಿ ಸರ್. ಇದು ರೆನಾಲ್ಟ್ ಡಸ್ಟರ್ 2018 ಮಾಡಲ್ ವೆಹಿಕಲ್. ಇದು ಈ ವೆಹಿಕಲ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಿಮ್ಗೆ ಎಲ್ಲಿ ನೋಡಿದ್ರು ಪೆಟ್ರೋಲ್ ಇಂಜಿನ್, ಇದು ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಗಾಡಿ ಬಂದ್ಬಿಟ್ಟು 70,000 ಡ್ರಿವನ್ ಆಗಿದೆ. ಫ್ಯಾನ್ಸಿ ನಂಬರ್ ಇದೆ ಸರ್, 5888 ಗಾಡಿ ನಂಬರ್ ಬರುತ್ತೆ. ಒಂದೇ ಒಂದು ಬಾಡಿ ರೀಪ್ಲೇಸ್ಮೆಂಟ್ಸ್ ಇಲ್ಲ ಸರ್. ಗಾಡಿ ನೀವು ಚೆಕ್ ಮಾಡ್ಕೊಳ್ಳಿ, ಯಾವ ಗಾಡಿನಲ್ಲೂ ರೀಪ್ಲೇಸ್ಮೆಂಟ್ ಬರಲ್ಲ. ಹಿಂದೆ ಮುಂದೆ ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಬರುತ್ತೆ. ಗಾಡಿ ಇಂಟೀರಿಯರು ಬ್ರ್ಯಾಂಡ್ ನ್ಯೂ ಏನಿದೆಯೋ ಅದೇ ಇದೆ ಸರ್. ಇಂಟೀರಿಯರ್ ನೋಡಿ, ಡ್ಯೂಯಲ್ ಡ್ಯಾಶ್ಬೋರ್ಡ್ ಇಂಟೀರಿಯರ್ ಅಂತ ಬರುತ್ತೆ. ರೆಡ್ ಕಾಂಬಿನೇಷನಲ್ಲಿ ನಿಮಗೆ ಡ್ಯಾಶ್ಬೋರ್ಡ್ ಏನಿದೆ ಅದೂ ನಿಮಗೆ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ ಸರ್. ಈ ಗಾಡಿ ನಿಮಗೆ ಮಾರ್ಕೆಟಲ್ಲಿ ನೀವು ಎಲ್ಲಾದರೂ ಚೆಕ್ ಮಾಡಿ, ಈ ಗಾಡಿ ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ 8.5 ಲಕ್ಷ ಕೋಟ್ ಮಾಡ್ತಾರೆ. ಎಲ್ಲೋದ್ರೂ 8.5 ಲಕ್ಷ ಕಮ್ಮಿ ಗಾಡಿ ಬರಲ್ಲ. ಏನೋ ನೆಗೋಷಿಯೇಟ್ ಮಾಡ್ತೀವಿ ಅಂದರೆ ಒಂದು 9 ಲಕ್ಷ ಹೇಳಿ 8,30,000 20,000 ಕೊಡ್ಬೋದು ಸರ್. ಈ ಗಾಡಿ 7,30,000 ಗಾಡಿ ಕೊಡ್ತೀನಿ ಸರ್. ನಾನು 7,30,000 ಕೊಡ್ತೀನಿ ಸರ್. ಓನರ್ಶಿಪ್ ಸರ್ ಇದು ಸೆಕೆಂಡ್ ಓನರ್ ವೆಹಿಕಲ್ಲು. RXS ಆಪ್ಷನಲ್ ವೇರಿಯಂಟ್ ಬರುತ್ತೆ ನಿಮಗೆ, ಆಲ್ಮೋಸ್ಟ್ ಟಾಪ್ ಎಂಡ್ ಬರುತ್ತೆ. ನಿಮ್ಮ ಗಾಡಿನಲ್ಲಿ ಒಂದೇ ಒಂದು ಡೆಂಟ್ಸ್ ಇಲ್ಲ, ಗಾಡಿ ಮೇಲೆ ಒಂದು ಡೆಂಟ್ ಆಗಲಿ ಮಾರ್ಕ್ ಇಲ್ಲ. ಇದುವರೆಗೂ ಯಾವ ಪ್ಯಾನಲ್ ಪೇಂಟ್ ಆಗಿಲ್ಲ. ಶೋರೂಮಿಂದ ಏನು ಬಂದಿದೆ ಅದೇ ಗಾಡಿ ಇದೆ, ರಫ್ಯೂಸ್ ಆಗಿಲ್ಲ. ಎಲ್ಲೂ ಒಂದು ವಿಂಡ್ಶೀಲ್ಡ್ ಆಗಿರ್ಬೋದು ಯಾವುದೇ ಚೇಂಜಸ್ ಇಲ್ಲ. ಗಾಡಿ ಏನು ಬಂದಿದೆ ಅದೇ, ಇನ್ನೊಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಒಂದು ಈಗ ಹಾಕಿದ್ದೀವಿ. ಅದು ಬಿಟ್ಟರೆ ನಿಮ್ಗೇನು ಚೇಂಜಸ್ಸೇ ಇಲ್ಲ ಸರ್. ನಮ್ಮ ಹತ್ರ ಕಲರ್ 2 ಈಕೋ ಇದೆ ಗಾಡಿ. ಇದು 2010 ಮಾಡಲು, 2015 ಮಾಡಲ್ ವೆಹಿಕಲ್ಲು. ನಿಮಗೆ 2010 ಮಾಡಲು ಬರೀ 30,000 ಕಿಲೋಮೀಟರ್ ಓಡಿದೆ ಗಾಡಿ. ಈ ಕಡೆದು ನಿಮ್ಗೆ ಬಂದು 60,000 ಕಿಲೋಮೀಟರ್ ಓಡಿದೆ 15 ಮಾಡಲು. ಗಾಡಿ ಚೆಕ್ ಮಾಡ್ಕೊಳ್ಳಿ ಸರ್. ಇದು ಯಾವ ಗಾಡಿನಲ್ಲೂ ಸಿಂಗಲ್ ಓನರ್ ವೆಹಿಕಲ್ಲು, ಒಂದೇ ಒಂದು ಆಕ್ಸಿಡೆಂಟ್ ಇಲ್ಲ, ಪೇಂಟ್ ಎಲ್ಲ ಆಗಿಲ್ಲ. ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ ಸರ್. ಈಕೋ ಹುಡುಕ್ತಿರೋರಿಗೆ ಇಲ್ಲ ಕಸ್ಟಮರ್ ಕಮರ್ಷಿಯಲ್ ಯೂಸ್ ಮಾಡೋರಿಗೆ, ಜಾಸ್ತಿ ಜನ ಇರೋರಿಗೆ ಬೆಸ್ಟ್ ವೆಹಿಕಲ್ ಸಿಗುತ್ತೆ ನಿಮಗೆ. ಶೋರೂಮಿಂದ ಬಂದಾಗ ಏನು ಇಂಟೀರಿಯರ್ ನಿಮಗೆ ಫಿನಿಶಿಂಗ್ ಇದೆ ಇವತ್ತಿಗೂ ಅದೇ ಫಿನಿಶಿಂಗ್ ಇದೆ. ಯೂಸ್ ಆಗಿಲ್ಲ ವೆಹಿಕಲ್. 29,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 2010 ಅಂತ ಹೇಳ್ತೀವಿ. 2010 ಸರ್. ಜಸ್ಟ್ 30,000 ಓಡಿದೆ. ಹೌದು ಸರ್, ಹೌದು. ಫುಲ್ ಶೋರೂಮ್ ಹಿಸ್ಟ್ರಿ ಇದೆ ನಿಮಗೆ. ಪ್ರತಿ ವರ್ಷವೂ ಈಗ 10,000 ಕಿಲೋಮೀಟರ್ಸ್ ಆರ್ 1 ಇಯರ್ ಅಂತ ಸರ್ವಿಸ್ ಬರುತ್ತೆ. ಪ್ರತಿ ವರ್ಷವೂ ಓಡಿಲ್ಲ ಅಂದ್ರೂ ಅಷ್ಟೇ ಕಿಲೋಮೀಟರ್ಗೆ ಸರ್ವಿಸ್ಗೆ ಹೋಗಿ ಬಂದಿದೆ. ಈಗ ನಾವು ಸುಮ್ಮನೆ ಕಿಲೋಮೀಟರ್ ತಿರುಗಿರೋ ಗಾಡಿಗಳು ಸರ್ವಿಸ್ ಸೆಂಟ್ರಿಗೆ ಹೋಗೇ ಇರಲ್ಲ. ಅವು ತೋರಿಸಿ ಹೇಳ್ತಾರೆ. ನಮ್ದು ಹಂಗಲ್ಲ, ಪ್ರತಿ ವರ್ಷ ಹಿಸ್ಟ್ರಿ ಚೆಕ್ ಮಾಡ್ತೀವಿ. ಪ್ರತಿ ವರ್ಷ ಸರ್ವಿಸ್ ಆಗಿದ್ದರೆ ಅದನ್ನು ಶೋರೂಮ್ ಮೇಂಟೈನ್ಡ್ ವೆಹಿಕಲ್ ಅಂತೇಳಿ ಸರ್ಟಿಫೈ ಮಾಡಿ ತೊಗೊಂಬರ್ತೀವಿ. ನಿಮಗೆ ಈ ಪ್ರೈಸಿಂಗಲ್ಲಿ ಈ ಕಂಡೀಷನಲ್ಲಿ ವೆಹಿಕಲ್ ಈ ಸರೌಂಡಿಂಗಲ್ಲಿ ಎಲ್ಲೂ ಸಿಗಲ್ಲ. ಬಂದು ಗಾಡಿ ನೋಡಿ ಸ್ಪೆಷಲ್ ಮಾಡಿಕೊಡ್ತೇವೆ. 2014 ಶವರ್ಲೆಟ್ ಬೀಟ್. ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ಲು. ಕಸ್ಟಮರ್ ಮ್ಯಾಗ್ವಿಲ್ ಹಾಕಿ ಇಟ್ಟಿದ್ದಾನೆ. ಡೀಸೆಲ್ ಇಂಜಿನ್ ಸರ್. ಎಲ್ಲೋದ್ರೂ ನಿಮಗೆ 2.92 2 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. ಲೋ ಬಜೆಟ್ ಸೆಕೆಂಡ್ ಓನರ್ ವೆಹಿಕಲ್ಲು. ಜಸ್ಟ್ 65,000 ಡ್ರಿವನ್ ನೋಡಿದೆ. ಶೋರೂಮ್ ಹಿಸ್ಟ್ರಿ. ಗಾಡಿ ನಿಮಗೆ ಸಣ್ಣ ಪುಟ್ಟ ರೀಫಬ್ ಇದೆ, ನಾವು ಮಾಡಿಕೊಡ್ತೀವಿ. ಆ ಕ್ಯಾಪ್ಸ್ ಎಲ್ಲ ಉದುರೋಗಿದೆ ಯೂಸೇಜ್ ಆಗ್ದಲೆ. ಆ ಕ್ಯಾಪ್ಸು ರಬ್ಬಿಂಗ್ ಪಾಲಿಶು ಎಲ್ಲ ಹಾಕಿ ನಿಮಗೆ ಸರ್ವಿಸ್ ಮಾಡಿ ಗಾಡಿ ಕೊಡ್ತೀನಿ. 2 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 2 ಲಕ್ಷ. 2014 ಸರ್. ಲೋನೇ ಫುಲ್ ಲೋನ್ ಮಾಡಿ ಸರ್. ಲೋನೇ ಮಾಡಿಕೊಡ್ತೀನಿ. 2 ಲಕ್ಷ ಫುಲ್ ನಿಮಗೆ ಫುಲ್ ಲೋನ್ ಮಾಡಿಕೊಡ್ತೀನಿ. ಈಗ 2010 ಮಾಡಲ್ ತೊಗೊಂಡ್ರೆ ಇವತ್ತು ಓಂಡಾ ಆ್ಯಕ್ಟಿವ್ ಹೇಳ್ತಾ ಇದ್ದೀನಲ್ಲ ಸರ್. ಓಂಡಾ ಆ್ಯಕ್ಟಿವ್ ತೊಗೊತೀನಿ ಅಂದರೆ 1.5 ಲಕ್ಷ ಇವತ್ತು ಕಾರ್ ಎಲ್ಲಿಂದ ಕೊಡ್ತಾರೆ. ಆ 2 ಲಕ್ಷದಲ್ಲಿ ನಮಗೆ ಡೀಸೆಲ್ ಬೀಟ್ 2014 ಮಾಡಲ್ ಸೆಕೆಂಡ್ ಓನರ್ ವಿತ್ ಮ್ಯಾಗ್ವಿಲ್ಸ್ ಇರೋ ಗಾಡಿ ಸರ್ವಿಸ್ ಮಾಡಿ ಕೊಡ್ತಾರೆ ಸರ್. ಇದು ಹೋಂಡಾ ಬ್ರಿಯೋ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು. ಬರೀ 41,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಫುಲ್ ಶೋರೂಮ್ ಹಿಸ್ಟ್ರಿ. ಲೇಡಿ ಡ್ರೈವನ್ ವೆಹಿಕಲ್ಲು. ನಿಮಗೆ ಬೆಸ್ಟ್ ಪ್ರೈಸ್ ಸರ್. ಮಾರ್ಕೆಟಲ್ಲಿ ಬ್ರಿಯೋ ಚೆಕ್ ಮಾಡ್ಕೊಳ್ಳಿ, ಎಲ್ಲ 390 4 ಲಕ್ಷ ಹೇಳ್ತಾರೆ. ಏನೂ ಇಲ್ಲ, 2,70,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಬನ್ನಿ, ಇನ್ನೂ 10,000 ಕಮ್ಮಿ ಕೊಟ್ಟು ತೊಗೊಂಡೋಗಿ ಸರ್.
ಸರ್ ಇದು ಮಾರುತಿ ಸುಜುಕಿ ಬ್ರೆಜಾ LDI ವರ್ಷನು 2016 ಮಾಡೆಲ್ ಸರ್. ಇದು 2016 ಸೆಕೆಂಡ್ ಓನರ್ ವೆಹಿಕಲ್ಲು. ನಿಮಗೆ ಗಾಡಿ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇದೆ. ಏನು ಆಕ್ಸರೀಸ್ ಏನೂ ಹಾಕಿಲ್ಲ. ಮುಂದೆಗಡೆ ಏನೋ ಒಂದು ಗ್ರಿಲ್ ಒಂದು ಚೇಂಜ್ ಮಾಡಿದ್ದಾರೆ ವೆಹಿಕಲ್ಲು. 84,000 ಓಡಿದೆ ಸರ್. 6,50,000 ಕೋಟ್ ಮಾಡ್ತಾ ಇದೀವಿ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿಕೊಡ್ತೆ. 13 ಮಾಡೆಲ್ 14 ರಿಜಿಸ್ಟ್ರೇಷನು, ಸೆಕೆಂಡ್ ಓನರ್ ವೆಹಿಕಲ್ ಇದು ಗಾಡಿ. ನಿಮಗೆ ಪೆಟ್ರೋಲ್ ವೇರಿಯಂಟಲ್ಲಿ ಬರುತ್ತೆ I10. ಪ್ರೈಸ್ ಬಂದುಬಿಟ್ಟು 2,35,000 ಕೋಟ್ ಮಾಡಿದ್ದೀವಿ. ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. 14 ಮಾಡೆಲ್ ಸರ್. ಮಾರ್ಕೆಟಲ್ಲಿ ನೀವು ಪ್ರೈಸ್ ಚೆಕ್ ಮಾಡ್ಕೋಬೋದು, ಯಾವುದೋ ಆ ಪ್ರೈಸಲ್ಲಿ ಬರಲ್ಲ ಸರ್. ಇನ್ನೊಂದು ಗಾಡಿ ಇದೆ ನಮ್ಮ ಹತ್ರ, 2 ಗಾಡಿ ಕಲರ್, ಒಂದು ವೈಟು ಒಂದು ಬ್ಲೂ ಕೊಡ್ತೀನಿ. ಟಾಟಾ ನ್ಯಾನೋ 16 ಮಾಡೆಲ್ ಸರ್. 2 ಗಾಡಿ 16 ಮಾಡಲ್ಲೇ. ಒಂದು ಮ್ಯಾನ್ಯುವಲ್ ಇದೆ, ಒಂದು ಆಟೋಮೆಟಿಕ್ ಇದೆ. ಫುಲ್ ಶೋರೂಮ್ ಹಿಸ್ಟ್ರಿ ಸರ್. ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಲು. ಒಂದು ಪ್ಯಾನಲ್ ಕೂಡ ಪೇಂಟ್ ಆಗಿಲ್ಲ. ಕಮ್ಮಿ ಓಡ್ಸಕ್ಕೆ ಕಲಿಯೋರಿಗೆ, ಹೊಸ್ದಾಗಿ ತೊಗೊಂಡು ಸಿಟಿನಲ್ಲಿ ಓಡಾಡೋರಿಗೆ ನ್ಯಾನೋ ಟ್ವಿಸ್ಟ್ ಇದೆ. 2,10,000 ಮ್ಯಾನ್ಯುವಲ್ಲು, 2,16,000 ಆಟೋಮೆಟಿಕ್. 6,000 ಡಿಫ್ರೆನ್ಸಲ್ಲಿ ಮ್ಯಾನ್ಯುವಲ್ ಆಟೋಮೆಟಿಕ್ 2 ಕೊಡ್ತೇನೆ. 2 ಗಾಡಿಗೂ ಫುಲ್ ಟ್ಯಾಂಕ್ ಪೆಟ್ರೋಲೇ ಬರುತ್ತೆ ಸರ್. ಇನ್ನೊಂದು ಗಾಡಿ ಇದೆ, ತುಂಬ ಲೋ ಬಜೆಟಲ್ಲಿ ಕಲಿತಾ ಇದ್ದೀವಿ. ಬೇಕು ಒಂದು ಡೀಸೆಲ್ ವೆಹಿಕಲ್ ಬೇಕು, ಹಂಗೂ ನಮಗೆ 6, 5 ಬೇಡ, ಒಂದು 10 ಮಾಡಲಲ್ಲಿ ಬೇಕು. ಗಾಡಿ ನಾಳೆ ದಿನ ಕೊಟ್ಟರು ಕಾಸು ಬರಬೇಕು, ಕಲ್ತು ಓಡಿಸಿ ಕೊಡ್ತೀನಿ ಅನ್ನೋರಿಗೆ ಫೋರ್ಡ್ದೊಂದು ಐಕಾನ್ ಇದೆ ಸರ್. ಲಾಸ್ಟ್ ವರ್ಷನ್ ಆಫ್ ಐಕಾನ್ 2010 ಮಾಡಲ್. ನಿಮಗೆ ಲಾಸ್ಟ್ ವರ್ಷನ್ ಇದೇ ಸ್ಟಾಪ್ ಆಗಿದ್ದು. 90,000 ಓಡಿದೆ ಈ ಮಾಡಲಲ್ಲೇ ಸ್ಟಾಪ್ ಆಗಿರೋದು. ಇದು ಹಿಂದೆ ಇನ್ನೊಂದು ಐಕಾನ್ ಬರುತ್ತೆ. ಐಕಾನ್ ಆಗಲೇ ಸುಮಾರು ಇದರಿಂದ ಕ್ರೇಜ್ ವೆಹಿಕಲ್ಲು. ಬಟ್ ಈಗ ಕಂಪ್ನಿ ಮುಚ್ತಿದ್ದಂಗೆ ಹಳೆ ವೆಹಿಕಲ್ಸ್ ಅಂತ ಇದು ಮಾಡ್ತಾರೆ. ಬಟ್ ಡೀಸೆಲ್ ಇಂಜಿನ್ ಬರುತ್ತೆ. TDCIನ ಏನು ಇಂಜಿನ್ ಬರುತ್ತೆ, ಡೀಸೆಲ್ ಇಂಜಿನ್ ಬರುತ್ತೆ. 2010 ಮಾಡಲ್ ಆಗಿರೋದ್ರಿಂದ ಇನ್ನೂ ಒಂದು 2-3 ವರ್ಷ ಓಡಿಸಿ ಕಲಿತು ಯಾರಿಗಾದ್ರೂ ಕೊಡ್ತೀನಿ ಅನ್ನೋರಿಗೆ ಬೆಸ್ಟ್ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಮ್ಯಾಗ್ವಿಲ್ ಬರುತ್ತೆ. ಗಾಡಿ ಚೆಕ್ ಮಾಡ್ಕೊಳ್ಳಿ. ಡೀಸೆಲ್ ಬರೀ 85,000 ಕೊಡ್ತೀನಿ ಸರ್. ಇದಕ್ಕೆ ಯಾವುದೇ ರೀತಿಯಾದಂಥ ಪೇಂಟಿಂಗ್ ಆಗಲಿ ಏನೂ ಮಾಡಲ್ಲ. ಈ ಗಾಡಿಗೆ ನಮ್ಗೆ ಇಂಜಿನ್ ಆಯಿಲ್ ಸರ್ವಿಸ್ ಕೊಟ್ಟೇ ಕೊಡ್ತೀವಿ. ಆ್ಯಸ್ ಯೂಶುವಲ್ ಎಲ್ಲ ಗಾಡಿಗೂ ಏನು ಕೊಡ್ತೀವಿ. ಈ ಗಾಡಿಗೆ ನಮಗೆ ವಾಷಿಂಗ್, ಇಂಜಿನ್ ಆಯಿಲ್ ಸರ್ವಿಸ್ ಮಾತ್ರ ಬರುತ್ತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಂಪರಲ್ಲಿ, ಬಟ್ ಅದು ಯಾವುದೂ ನಾವು ಮಾಡೋಕ್ಕೆ ಹೋಗಲ್ಲ. ಕೊಡ್ತಾ ಇರೋ ಪ್ರೈಸಿಂಗಲ್ಲಿ ಚಾಲೆಂಜಿಂಗ್ ಪ್ರೈಸು. ಡೀಸೆಲ್ ಇಂಜಿನ್ 85,000 ಸಿಗುತ್ತೆ ಅನ್ನೋದು 10 ಮಾಡಲ್ ಎಲ್ಲೂ ಸಿಗಲ್ಲ, ನಾವು ಕೊಡ್ತೀವಿ. ನಮಸ್ಕಾರ. ನಿಮ್ಮ ಶೋರೂಮಲ್ಲಿ ಸರ್ ಎಷ್ಟು ವರ್ಷದಿಂದ ರನ್ನಿಂಗ್ ಮಾಡ್ತಾ ಇರೋ ಸೆಕೆಂಡ್ ಶೋರೂಮ್ ಸರ್? ಇದು ಸೆಕೆಂಡ್ ಶೋರೂಮು ಹೇಳ್ಬೇಕಂದ್ರೆ ನಿನ್ನೆ 1 ವರ್ಷ ಆಗಿದೆ. ನಾವು 10 ವರ್ಷದಿಂದ ಮಾಡ್ತಾಯಿದ್ದೀವಿ, 5 ವರ್ಷದಿಂದ ಮಾಡ್ತಾಯಿದ್ದೀವಿ, ಅದೆಲ್ಲ ಸುಳ್ಳು. ಈ ಜಾಗಕ್ಕೆ ಬಂದು 1 ವರ್ಷ ಆಗಿದೆ. ಇದಕ್ಕೂ ಮುಂಚೆ ಎಲ್ಲ ಇಂಡಿವಿಜುವಲ್ ಗಾಡಿಗಳು ಕಂಪ್ನಿಗಳಿಗೆ, ಈ ಕಂಪ್ನಿಗಳಿಗೆ ಪಾರ್ಕಿಂಗ್ ಸೆಲ್ ವೆಹಿಕಲ್ಸ್ ಕೊಡ್ತಾ ಇದ್ವಿ. ನಾವು ಸರ್ಟಿಫೈ ಮಾಡಿ ತೊಗೊಂಡೋಗಿ ಅದಾದ್ಮೇಲೆ ಇಲ್ಲ ನಾವು ಒಂದು ಶೋರೂಮ್ ಮಾಡೋಣ, ನಾವು ನಡೆಸ್ಬೋದು. ಆಚೆಗಡೆ ಈಗ ಸ್ಪಿನ್ನಿಂಗ್, ಕಾಸ್ಮೆಟಿಕ್ ಸುಮಾರು ಗಾಡಿಗಳು ಹೋಗ್ತದೆ, ಲೋಕಲಲ್ಲಿ ಸಿಗಲ್ಲ ಅನ್ನೋದಕ್ಕೆ ಒಂದು ಶೋರೂಮ್ ಮಾಡಿದ್ವಿ. 1 ವರ್ಷ ಆಗಿದೆ. ಬಟ್ ಕರೆಂಟ್ಲಿ ಬಿಸ್ನೆಸ್ಸಲ್ಲಿ 3 ಇಯರ್ಸಿಂದ ಇದೆ. ಓಕೆ ಸರ್. ನಿಮ್ಮ ಕಸ್ಟಮರ್ ಯಾವ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿಂದ ಗಾಡಿ ತೊಗೊಂಡು ಹೋಗೋದು? ಸರ್ ಇಲ್ಲಿ ಕಸ್ಟಮರ್ಸ್ ಹೆಂಗೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತಂದರೆ, ಇಲ್ಲಿ ವೆಹಿಕಲ್ ನಾವು ಕೊಡ್ತಾ ಇರೋದೆಲ್ಲ ಹೋಲ್ಸೇಲ್ ವೆಹಿಕಲ್ಸ್. ಅಂದರೆ ಈಗ ನೀವು ಆಚೆಗಡೆ ಶೋರೂಮಲ್ಲಿ ಪಾಲಿಶ್ ಹಾಕಿ ನಿಲ್ಲಿಸಿ ಎಲ್ಲ ತೋರಿಸಿ 1ಕ್ಕೆ 2 ರೇಟ್ ಹೇಳಿ ನೆಗೋಷಿಯೇಟ್ ಮಾಡಲ್ಲ. ಇಲ್ಲಿ ಕಸ್ಟಮರ್ ಬರ್ತಾರೆ ಅಂದರೆ, ಈಗ 1 ಲಕ್ಷ ಗಾಡಿ ಕೋಟ್ ಮಾಡಿದ್ದೀವಿ ಅಂದರೆ 1 ಲಕ್ಷ ಕೊಟ್ಟು ಮಾಡ್ತೀವಿ. ಅದು ನಮ್ಗೆ 95,000 ಬೇಕಂದ್ರೆ 1 ಲಕ್ಷ ಕೊಟ್ಟು 5,000ದಲ್ಲೇ ಎಷ್ಟೋ ಜನ ವೆಹಿಕಲ್ ಮಾಡ್ತಾರೆ. ಅವ್ರು ಕೇಳ್ತಾರೆ ನಮಗೂ, ಏನು ಸರ್ 5,000 ಬಿಡ್ತಾ ಇಲ್ಲ, ನಾವು ಕೊಡೋ ಪ್ರೈಸಿಂಗು ಹಂಗೆ ಇರುತ್ತೆ. ಇಲ್ಲೇನು ಪ್ರೈಸ್ ತೊಗೊತಾರೆ ಅದೇ ಗಾಡಿನ ಅವರು 3-4 ಕಡೆ ಕಂಪ್ಯಾರಿಸನ್ ಮಾಡ್ತಾರೆ, ಆಮೇಲೆ ಇಲ್ಲೇ ಬರ್ತಾರೆ. ಈಗ ನಾನು ಅವರು ಹೋಗಿ ಪಾಲಿಶ್ ಮಾಡಿರೋ ನಿಲ್ಲಿಸಿರೋ ಗಾಡಿಗೆ 2 ಲಕ್ಷ ಕೊಟ್ಟು ಮಾಡಿ, ನಾನು 1 ಲಕ್ಷ ಕೊಟ್ಟು ಮಾಡಿ, ಆಲ್ಮೋಸ್ಟ್ ಒಂದು 30-40% ಕಮ್ಮಿಗೆ ಗಾಡಿ ಕೊಡ್ತಾ ಇದ್ದೀನಿ. ಕಸ್ಟಮರಿಗೆ ಲೋನ್ ಆಪ್ಷನ್ ಯಾವ ಥರ ಇದೆ ಸರ್ ನಿಮ್ಮದ್ರಲ್ಲಿ? ಸರ್ ನಮ್ಮದ್ರಲ್ಲಿ ಲೋನ್ ಆಪ್ಷನ್ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಬರುತ್ತೆ. 2 ಥರ ಐಡಿಯಾ ಕೊಡ್ತೇವೆ ನಾವೇ ಕಸ್ಟಮರ್ಗೆ. ನೋಡಿ ನಿಮ್ಮದು ಸಿಬಿಲ್ ಈ ಥರ ಇದೆ, ಗಾಡಿ ನಿಮ್ಗೆ ಲೋನ್ ಆಗಲ್ಲ ಅದು ಅಂತಂದರೆ, ಇಲ್ಲ ಮಹೇಂದ್ರನಲ್ಲೋ ಯಾವುದೆಲ್ಲ ಕೊಡ್ತೀವಿ. ಒಂದು ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ಟೈಪ್ ಆಗಿರೋದು ಮಹೇಂದ್ರ ಕಂಪನಿಗೆ. ಸೊ ಅಲ್ಲಿಂದನೇ ಫಿನಾನ್ಸ್ ಮಾಡಿಕೊಡ್ತಾ ಇದ್ದೀವಿ. ಇಲ್ಲ ಎಸ್ ಬ್ಯಾಂಕಲ್ಲಿ ಅವರು ಈಗ ಜನರಲ್ಲಾಗಿ ಬಂದು ನಾವೇ ಮಾಡ್ಕೊತೀವಿ ಅಂದರೆ ಅವ್ರಿಗೆ ಮಾಡ್ಕೊಳ್ತೀವಿ. ಇನ್ನೇನು ಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ 13% ಒಳಗಡೆ ಕೊಡ್ತೀವಿ ಬೇರೆ ಬ್ಯಾಂಕಲ್ಲಿ. ಮಹೇಂದ್ರ 10% ಒಳಗಡೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ಮಾಡ್ಕೊಡ್ತೀವಿ. ಈಗ ಆಲ್ಮೋಸ್ಟ್ ಒಂದೇ ಕಡೆ ಪ್ಲೇಸಿಂದ ಬಂದು ತೊಗೊತಾರೆ ಅನ್ನೋದು ಏನು ಇರಲ್ಲ ಸರ್. ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಬಂದು ತೊಗೊಂಡ್ತಾರೆ. ಅವ್ರಿಗೆ ಯಾವ ಥರ ಲೋನ್ ಫೆಸಿಲಿಟಿ ಇರುತ್ತೆ ಸರ್? ಈಗ ಆಲ್ಮೋಸ್ಟ್ ಈಗ ನೋಡಿ, ಬೆಂಗಳೂರಿಂದ ಲೋನ್ ಮಾಡ್ತೀವಿ ಅಂದರೆ 100 ಕಿಲೋಮೀಟರ್ಸ್ ದೂರದಲ್ಲಿದ್ದರೆ ಕೊಡಲ್ಲ, ಡಿಫ್ರೆನ್ಷಿಯೇಟ್ ಬರುತ್ತೆ. ಆಮೇಲೆ ಬೇರೆ ಕಡೆ ಇದೆ ಪ್ರೂಫ್ ಕೊಡಬೇಕು, ಓನ್ ಹೌಸ್ ಪ್ರೂಫ್ ಕೊಡಬೇಕು ಮಾಡ್ತಾರೆ. ನಮ್ದು ಹಂಗಲ್ಲ. ನಮ್ದು ಈಗ 1 ವರ್ಷ ಆಗಿರ್ಬೋದು, ಬಟ್ ನಮ್ದು ಇಲ್ಲಿ ಲಿಂಕ್ಸ್ ಏನಿದೆ ಕರ್ನಾಟಕ ಫುಲ್ ಇದೆ. ನೀವು ವೆಹಿಕಲ್ ಇಲ್ಲಿಂದ ಮಂಗಳೂರ ಗಾಡಿ ತೊಗೊತೀವಿ ಅಂದರೆ, ಇಲ್ಲಿ ಗಾಡಿ ಬುಕ್ ಮಾಡಿದ್ರು ಕೂಡ ಮಂಗಳೂರಲ್ಲಿರೋ ಮಹೇಂದ್ರ ಬ್ರಾಂಚ್ಗೆ ನಾವು ಇಲ್ಲಿಂದ ಡಾಕ್ಯುಮೆಂಟೇಷನ್ ಕಳಿಸ್ತೀವಿ. ಅಲ್ಲೇ ಡಾಕ್ಯುಮೆಂಟೇಷನ್ ಮಾಡ್ಕೊಂಡು ವಿತಿನ್ 3 ಡೇಸಲ್ಲಿ ಗಾಡಿ ಡೆಲಿವರಿ ಮಾಡ್ಕೊಡ್ತೀವಿ. ನೀವು ಎಲ್ಲಿಂದ ಕರ್ನಾಟಕನಲ್ಲಿ ಆಲ್ಮೋಸ್ಟ್ ನೀವು ಯಾವುದೇ ಬಾರ್ಡ್ರಿಂದ ಬಂದರೂ ಇಲ್ಲಿ ವೆಹಿಕಲ್ ಸಿಗುತ್ತೆ. ಸರ್ ನಿಮ್ಮದ್ರಲ್ಲಿ ಬಜೆಟ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಲೋ ಬಜೆಟಿಂದ ಹೇಳಿದ್ರೆ ಸರ್ ಪ್ರೆಸೆಂಟ್ಲಿ ಇವಾಗ ನಿಮಗೆ ಆಲ್ಮೋಸ್ಟ್ 80,000ದಿಂದ ಗಾಡಿ ಸ್ಟಾರ್ಟ್ ಆಗುತ್ತೆ. 80,000ಇಂದ ಆಲ್ಮೋಸ್ಟ್ 25 ಲಕ್ಷ 30 ಲಕ್ಷ ತನಕ ವೆಹಿಕಲ್ಸ್ ಪ್ರೆಸೆಂಟ್ಲಿ ಇದೆ ಇವಾಗ ಸ್ಟಾಕ್ಸ್. ಇಲ್ಲಿಂದ ಕಾರ್ ತೊಗೊಂಡು ಹೋಗಿರೋರಿಗೆ ಯಾವ ಥರ ವ್ಯಾರಂಟಿ ಇರುತ್ತೆ ಸರ್? ಸರ್ ಇವಾಗ ನೀವು ಸುಮಾರು ಶೋರೂಮಲ್ಲಿ ನೋಡಿರ್ತೀರ, ವ್ಯಾರಂಟಿ ಕೊಡ್ತಾರೆ. ಈಗ 1,50,000 ಜಾಸ್ತಿ ಇಟ್ಬಿಟ್ಟು ಪ್ರೈಸ್ ವ್ಯಾರಂಟಿ ಅಂತ ಕೊಡ್ತಾರೆ. ಆ ಥರ ಅಲ್ಲ. ನಮ್ಮದು ಹೋಲ್ಸೇಲ್ ಪ್ರೈಸಲ್ಲಿ ಏನು ವ್ಯಾರಂಟಿ ಕೊಡ್ತೀವಿ ಅಂತಂದರೆ, ಗಾಡಿ 3,000 ಕಿಲೋಮೀಟರ್ಸ್ 3 ಮಂತ್ಸ್ ಅಂತ ಕೊಡ್ತೀವಿ. ಈಗ ಒಂದು ಗಾಡಿ ಬಗ್ಗೆ ತಿಳ್ಕೊಬೇಕಂದ್ರೆ 3,000 ಕಿಲೋಮೀಟರ್ ಅವಶ್ಯಕತೆ ಇಲ್ಲ. ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಲಾಂಗ್ ಡ್ರೈವ್ ಆಯ್ತಂದ್ರೆ ಆ ಗಾಡಿ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ 3,000 ಕಿಲೋಮೀಟರ್ಸ್ ಆರ್ 3 ಮಂತ್ಸ್ ಅಂತ ಕೊಡ್ತೀವಿ. ಅದರಲ್ಲಿ ಇಂಜಿನ್ ಗೇರ್ ಬಾಕ್ಸ್ಗೆ ಏನೇ ಸಂಬಂಧಿತ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಬೈಬ್ಯಾಕ್ ಮಾಡೋ ಅವಶ್ಯಕತೆ ಮಾಡ್ತೀವಿ. ಬೈಬ್ಯಾಕ್ ಅಂದರೆ ಇನ್ ಕೇಸ್ RC ಟ್ರಾನ್ಸ್ಫರ್ ಆಗೋಗಿದ್ರೆ
ಆ ಗಾಡಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಫ್ರೀ ಆಫ್ ಕಾಸ್ಟ್ ಏನಿದೆ ಅದು ಕಂಪ್ನಿನಲ್ಲಿ ಲೋಕಲಲ್ಲಿ ಯಾವುದೂ ಸರ್ವಿಸ್ ಮಾಡಲ್ಲ, ಕಂಪ್ನಿನಲ್ಲಿ ಸರ್ಟಿಫೈ ಆಗಿರೋ ಮೆಕ್ಯಾನಿಕ್ ಹತ್ರ ಸರ್ವಿಸ್ ಮಾಡಿಸಿ ಅದು ರಿಪೇರ್ ಮಾಡಿಕೊಡ್ತೀವಿ. ಅದು ನಮ್ಮ ಕಡೆಯಿಂದ ವಾರಂಟಿ ಬರುತ್ತೆ. ಇನ್ ಕೇಸ್ ಮೇಜರ್ ಪ್ರಾಬ್ಲಮ್ ಈಗ ಗಾಡಿನಲ್ಲಿ ಬಂದುಬಿಟ್ಟಿರುತ್ತೆ, ಸೊ ಅದು ನಮಗೂ ರೆಕ್ಟಿಫೈ ಆಗದಲ್ಲಿ ಕಸ್ಟಮರ್ಗೆ ಹೋಗಿದೆ ಅಂತಂದರೆ ಆ ಗಾಡಿನ ಖಂಡಿತ 100% ಯಾವುದೇ ಮೈನಸ್ ಮಾಡ್ದಲ್ಲ ಅವ್ರು ಏನು ಅಮೌಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಫ್ಯೂಯಲ್ ಎಕ್ಸ್ಪೆನ್ಸಸ್ ಸೇರಿ ಗಾಡಿ ಬೈಬ್ಯಾಕ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಶೋರೂಮಲ್ಲಿ ನಿಮಗೆ ಆಲ್ಮೋಸ್ಟ್ ಬೇರೆ ಶೋರೂಮಲ್ಲಿ ಹೋದರೆ ಬಿಸ್ನೆಸ್ ಆನ್ ಕಮಿಷನ್ ಬೇಸಿಸ್ ಅಂತ ಹೇಳ್ಬಿಟ್ಟೆ ನಿಮಗೆ 2% ಕಮಿಷನ್ ಚಾರ್ಜಸ್ ಮಾಡ್ತಾರೆ. ಆಮೇಲೆ RTO ಒಂದು 7,000 ಚಾರ್ಜಸ್ ಅಂತ ಬರುತ್ತೆ. ಆ ಥರ ಯಾವುದೇ ಇಡನ್ ಚಾರ್ಜಸ್ ಇರೋಲ್ಲ. ನೀವು ಗಾಡಿ ಏನು ಪ್ರೈಸಿಂಗ್ ನೀವು ಕೋಟ್ ಮಾಡಿದ್ದೀವಿ, ಈಗ 1 ಲಕ್ಷ ಅಂತ ಹೇಳಿದ್ದೀವಿ ಅಂದರೆ 1 ಲಕ್ಷ. RTO ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಅದೂ ಅಷ್ಟೇ 4 ವೀಲರ್ಗೆ 2,800 ರುಪೀಸ್ ಅಂತ ಹೇಳ್ಬಿಟ್ಟು ಬೇರೆ ಕಡೆ 7,000 ರುಪೀಸ್ ಚಾರ್ಜ್ ಮಾಡ್ತಾರೆ. RTOಗೆ ಏನು ಅಮೌಂಟ್ ಇದೆ, RTO ಬಿಟ್ಟರೆ ಯಾವುದೇ ರೀತಿಯಾದಂಥ ಇಡನ್ ಚಾರ್ಜಸ್ ಇರೋಲ್ಲ. ಲೋನ್ಗೆ ಹೋದ್ರು ಅಷ್ಟೇ, ವೆಹಿಕಲ್ ಇನ್ ಕೇಸ್ ಫಿನಾನ್ಸ್ಗೆ ಹೋದ್ರೂ ನೀವು ಬೇರೆ ಕಡೆ ಹೋದರೆ ಪೇಔಟ್ ಅಂತ ತೊಗೊಳ್ತಾರೆ. ಅದಕ್ಕೆ ನಿಮ್ಗೆ 13ರಿಂದ 18% ತನಕ ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ನಮ್ಮ ಹತ್ರ ಯಾವುದೇ ರೀತಿ ಯಾವಿರಲ್ಲ. 13ರಿಂದ ಒಳಗಡೆ ನಿಮಗೆ ಸಿಬಿಲ್ ಚೆನ್ನಾಗಿಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂದರೆ 13% ಒಳಗಡೆ ಕೊಡ್ತೀವಿ. ಸಿಬಿಲ್ ಚೆನ್ನಾಗಿದೆ 10% ಒಳಗಡೆ ನಿಮಗೆ ಪ್ರೀ ಓನ್ ಕಾರ್ಸ್ಗೆ ಫಿನಾನ್ಸ್ ಮಾಡ್ತೀವಿ. ಸರ್ ನಮ್ಮಲ್ಲಿ ನಿಮಗೆ ಆಲ್ಮೋಸ್ಟ್ 80,000ಇಂದ 80 ಲ್ಯಾಕ್ಸ್ ತನಕ ನಿಮಗೆ ಪ್ರೀ ಓನ್ ಕಾರ್ ಸಿಗುತ್ತೆ. 80,000 ಲೋ ಬಜೆಟ್ ವೆಹಿಕಲ್ಸ್ ಯಾರ್ಯಾರಿಗೆ ಫಸ್ಟ್ ಟೈಮ್ ಕಾರ್ ತೊಗೊತಾ ಇದ್ದೀರಾ ಅನ್ನೋರಿಗೆ ಅಲ್ಲಿಂದನೂ ಕೂಡ 80 ಲಕ್ಷ ತನಕ ಒಳ್ಳೆ ಕಾರ್ ಸಿಗುತ್ತೆ. ಆರಾಮಾಗಿ ವಿಸಿಟ್ ಮಾಡಿ. ಒಂದಿನ ನೀವು ಗಾಡಿ ತೊಗೋಬೇಕು ಅಂತ ಡಿಸೈಡ್ ಮಾಡಿ ಯಾವ ಗಾಡಿ ತೊಗೋಬೇಕು ಅನ್ನೋ ಐಡಿಯಾ ಇಲ್ಲ ಅಂತಂದ್ರೂ ನಮ್ಮ ಶೋರೂಮಿಗೆ ಬಂದರೆ ನಮಗೆ ಟೆಕ್ನಿಷಿಯನ್ಸ್ ಏನಿದ್ದಾರೆ, ಮೆಕ್ಯಾನಿಕಲ್ ಟೆಕ್ನಿಷಿಯನ್ಸ್ ಇದ್ದಾರೆ ಇದರಲ್ಲಿ, ಅವರು ನಿಮಗೆ ಗಾಡಿ ಸಜೆಸ್ಟ್ ಮಾಡ್ತಾರೆ. ಇನ್ನು ಸೇಲ್ಸ್ ಎಕ್ಸಿಕ್ಯೂಟಿವ್ ಹುಡುಗರುಗಳು ಏನಿದ್ದಾರೆ ಅವರು ನಿಮ್ಗೆ ಈ ಬಜೆಟಲ್ಲಿ ಈ ಗಾಡಿ ಬರುತ್ತೆ ಅಂತ ಖಂಡಿತ ತೋರಿಸಿ ನಿಮ್ಗೆ ಒಂದು ಹೆಲ್ಪ್ ಮಾಡ್ತಾರೆ. ನೀವು ಆ ಗೈಡೆನ್ಸ್ ಮೇಲೆ ನೀವು ಯಾವ ಗಾಡಿ ಬೇಕಾದರೂ ಸೆಲೆಕ್ಟ್ ಮಾಡಿ ಆ ಗಾಡಿಗೆ ಫಿನಾನ್ಸ್, ಸರ್ವಿಸ್, ಇಂಜಿನ್ ಆಯಿಲ್ ಎಲ್ಲ 1 ಡೇ ಡೆಲಿವರಿ ಗ್ಯಾರಂಟಿ ನಾನು ಮಾಡಿಕೊಡ್ತೀನಿ. ಸರ್ ಇದು ಆರ್ಮಾ ಮೋಟರ್ಸ್ ಅಂತ ಯಲಹಂಕ ನ್ಯೂ ಟೌನ್ನಲ್ಲಿದೆ. ನೀವು ಗೂಗಲ್ ಮಾಡಿದ್ರೆ ಆರ್ಮಾ ಮೋಟರ್ಸ್ ಅಂತ ಕರೆಕ್ಟ್ ಲೊಕೇಶನ್ಗೆ ಬರ್ತೀರಾ. ಯಲಹಂಕ ನ್ಯೂ ಟೌನ್ನಿಂದ ಬಸ್ ಸ್ಟಾಪಿಂದ ಕೇವಲ 500 ಮೀಟರ್ಸ್ ದೂರದಲ್ಲಿದೆ ಯಲಹಂಕ ನ್ಯೂ ಟೌನ್, ಬೆಂಗಳೂರು ಸರ್.